ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ SLC ವಿದ್ಯಾರ್ಥಿಗಳು ಎಕ್ಸಾಮ್ 2 ಅಲ್ಲಿ ಫೇಲ್ ಆಗಿದ್ರೆ ತುಂಬ ಜನ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರ್ತೀರ. ಸೊ ನಿಮಗೆ ಬಿಟ್ಟು ಈ ಒಂದು ವಿಡಿಯೋದಲ್ಲಿ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಯಾವಾಗ, ಮತ್ತು ರೀಟೋಟಲಿಂಗು ಮತ್ತು ಸ್ಕ್ಯಾನರ್ ಕಾಪಿಗೆ ಎಷ್ಟಾಗುತ್ತೆ, ಸೊ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SSLC ವಿದ್ಯಾರ್ಥಿಗಳು ಬಂದ್ಬಿಟ್ಟು 30ನೇ ತಾರೀಕಿಗೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ ಆಯಿತು. ಸೊ ನಾನು ಆಗಲೇ ವಿಡಿಯೋ ಮಾಡಬೇಕಾಯ್ತು, ನಿಮಗೆ ಸ್ವಲ್ಪ ಬಿಸಿ ಇದೆ, ಸೊ ಸಾರಿ. ಸೊ ಈಗ ಬಂದ್ಬಿಟ್ಟು ನಿಮಗೆ ರಿವ್ಯಾಲ್ಯೂಷನ್ ಮತ್ತು ರೀಟೋಟಲಿಂಗು ಮತ್ತು ಸ್ಕ್ಯಾನರ್ ಕಾಪಿ ತರಿಸೋಕ್ಕೆ ಎಷ್ಟು ಫೀಸ್ ಇರುತ್ತೆ ಮತ್ತು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂತ ಇಲ್ಲಿ ನೋಡೋದ್ರೆ, ಫಸ್ಟು ಬಂದ್ಬಿಟ್ಟು ನಿಮ್ಮ ಒಂದು ಸ್ಕ್ಯಾನರ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬಂದ್ಬಿಟ್ಟು ನಿಮಗೆ 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 30ನೇ ತಾರೀಕು ಅಂದರೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆಯ್ತಲ್ವ, ಅಲ್ಲಿಂದ ಬಂದ್ಬಿಟ್ಟು ನಿಮಗೆ ನಾಳೆ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ಕ್ಯಾನರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಸೊ ನಿಮಗೆ ಆನ್ಲೈನಲ್ಲಿ ನೀವು ಸ್ಕ್ಯಾನರ್ ಕಾಪಿ ಡೌನ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಆಫ್ಲೈನ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಅಂದರೆ ಅಪ್ಲೈನ ಮಾಡ್ಬೋದು. ಅದಕ್ಕೆ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 3ನೇ ತಾರೀಕು ಆಗಿರುತ್ತೆ, ಇಲ್ಲೇ ಕೊಟ್ಟಿದ್ದಾರೆ 3ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡಿದಾದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, ಸ್ಕ್ಯಾನರ್ ಕಾಪಿ ಅಂದರೆ ನಿಮಗೆ ಸೊ ಏನು ಆನ್ಸರ್ ಬುಕ್ಲೆಟಲ್ಲಿ ಬರೆದಿರ್ತೀರಲ್ಲ ಅದನ್ನು PDF ಮೂಲಕ ಕಳಿಸ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 5ನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಮಾಮೂಲಿ ರೀಟೋಟಲಿಂಗ್ ಮತ್ತು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಸ್ಕ್ಯಾನರ್ ಕಾಪಿ ಎಲ್ಲ ತರಿಸಾದ್ಮೇಲೆ ನೀವು ರಿವ್ಯಾಲ್ಯೂಷನ್ಗೆ ಮತ್ತು ರೀಟೋಟಲಿಂಗ್ ಅಪ್ಲೈ ಮಾಡಬೇಕಂತಿರೋರು ನಿಮಗೆ ಬಂದ್ಬಿಟ್ಟು ಇವತ್ತಿಂದ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 6ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ಸೊ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರು ಆನ್ಲೈನಲ್ಲಿ ಉತ್ತರ ಪತ್ರಿಕೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಆಫ್ಲೈನ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು ಈ ಬ್ಯಾಂಕಿಂಗ್ ಪಾವತಿಸಲು ಅಂತಿಮ ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ 8ನೇ ತಾರೀಕು ಆಗಿರುತ್ತೆ. ಓಕೆ, ಸೊ ಈಗ ಬಂದ್ಬಿಟ್ಟು ನಿಮಗೆ ಎಷ್ಟು ಫೀಸ್ ಇರುತ್ತೆ ಒಂದು ಸಬ್ಜೆಕ್ಟ್ಗೆ ಸ್ಕ್ಯಾನರ್ ಕಾಪಿ ಮತ್ತು ರಿವ್ಯಾಲ್ಯೂಷನ್ಗೆ ಆಗ್ತೀನಿ ಅಂದರೆ ಎಷ್ಟು ಫೀಸ್ ಇರುತ್ತೆ ಅಂತ ಹೇಳಿ ನೋಡೋದಾದರೆ, ನಿಮಗೆ ಬಂದ್ಬಿಟ್ಟು ಆನ್ಲೈನಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡೋಕ್ಕೆ ಬಂದ್ಬಿಟ್ಟು ನಿಮಗೆ 410 ರೂಪಾಯಿ ಇರುತ್ತೆ. ಒಂದು ಸಬ್ಜೆಕ್ಟ್ಗೆ ಬಂದ್ಬಿಟ್ಟು 410 ರೂಪಾಯಿ. ಮತ್ತು ನೀವು ರಿವ್ಯಾಲ್ಯೂಷನ್ಗೆ ಆಗ್ತೀನಿ ಅಂದರೆ ಆ ಒಂದು ಸಬ್ಜೆಕ್ಟ್ನ ರಿವ್ಯಾಲ್ಯೂಷನ್ಗೆ ಆಗ್ತೀನಿ ಅಂದರೆ 810 ರೂಪಾಯಿ ಆಗಿರುತ್ತೆ. ನೀವು ಆನ್ಲೈನಲ್ಲಿ ನಿಮಗೆ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ಸೈಬರ್ ಸೆಂಟ್ರಲ್ಲಿ ನೀವೆಲ್ಲ ಅಪ್ಲೈ ಮಾಡ್ತೀನಿ ಅಂದರೆ ನಿಮಗೆ ಬಂದ್ಬಿಟ್ಟು ಸ್ಕ್ಯಾನರ್ ಕಾಪಿಗೆ 820 ಇರುತ್ತೆ, ಮತ್ತು ರಿವ್ಯಾಲ್ಯೂಷನ್ಗೆ ಬಂದ್ಬಿಟ್ಟು 820 ರೂಪಾಯಿ ಸಾರಿ. ಸೊ ಇದಕ್ಕೆ ಬಂದ್ಬಿಟ್ಟು ನೀವು ಆಫ್ಲೈನಲ್ಲಿ ಬಂದ್ಬಿಟ್ಟು 420 ಇರುತ್ತೆ ಸ್ಕ್ಯಾನರ್ ಕಾಪಿಗೆ ಬಂದ್ಬಿಟ್ಟು. ಸೊ ಮರುಮೌಲ್ಯಮಾಪನ ಅಂದರೆ ಸೊ ನೀವು ರಿವ್ಯಾಲ್ಯೂಷನ್ಗೆ ಆಗ್ತಿರಲ್ವ ಅದಕ್ಕೆ ಬಂದ್ಬಿಟ್ಟು 820 ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎರಡೂ ಆಗಲ್ಲ ಅನ್ನೋರು ನೀವು ಯೂನಿಯನ್ ಬ್ಯಾಂಕಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ತೀನಿ ಅಂದರೆ ನಿಮಗೆ ಬಂದ್ಬಿಟ್ಟು ಸ್ಕ್ಯಾನರ್ ಕಾಪಿಗೆ ಬಂದ್ಬಿಟ್ಟು 410 ಇರುತ್ತೆ, ಮತ್ತು ರಿವ್ಯಾಲ್ಯೂಷನ್ಗೆ ಬಂದ್ಬಿಟ್ಟು 810 ರೂಪಾಯಿ ಇರುತ್ತೆ. ಮತ್ತು ಯಾರೆಲ್ಲ SLC ವಿದ್ಯಾರ್ಥಿಗಳು ಎಕ್ಸಾಮ್ 2 ಅಲ್ಲಿ ಸೊ ಫೇಲ್ ಆಗಿ ರಿವ್ಯಾಲ್ಯೂಷನ್ಗೆ ಅಪ್ಲೈನ ಮಾಡ್ಬೇಕು ಅಂದ್ಕೊಂಡಿದ್ದೀರ, ನಿಮಗೆ ಬಂದ್ಬಿಟ್ಟು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಫಸ್ಟು ಬಂದ್ಬಿಟ್ಟು ನಿಮ್ಮ ಒಂದು ಸ್ಕ್ಯಾನರ್ ಕಾಪಿನ ತರಿಸ್ಬೇಕಾಗುತ್ತೆ. ಸ್ಕ್ಯಾನರ್ ಕಾಪಿ ಅಂದರೆ ನಿಮ್ಮ ಒಂದು ಆನ್ಸರ್ ಬುಕ್ಲೆಟಲ್ಲಿ ಏನು ಬರೆದಿರ್ತೀರ ಆನ್ಸರ್ ಪೇಪರ್ ಬಂದ್ಬಿಟ್ಟು ನಿಮ್ಮ ಬುಕ್ಲೆಟಲ್ಲಿ ಒಂದು PDF ಮೂಲಕ ಕಳಿಸ್ಕೊಡ್ತಾರೆ ಅವರು. ನೀವು ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಆ ಒಂದು PDF ಕಳಿಸ್ಕೊಡೋದು. ಸೊ ನೀವು ಫಸ್ಟು ಬಂದ್ಬಿಟ್ಟು ಸ್ಕ್ಯಾನರ್ ಕಾಪಿಗೆ ಅಪ್ಲೈನ ಮಾಡಿಕೊಂಡು ಅದು PDF ಬರುತ್ತೆ ಅಲ್ವಾ, ಸ್ಕ್ಯಾನರ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿಂದ ಸ್ಟಾರ್ಟ್ ಆಗಿದೆ, ಡೌನ್ಲೋಡ್ ಮಾಡ್ಕೊಂಡು ನೀವು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು KNSS ಬಿಟ್ಟಿದ್ದಾರಲ್ವ ಅದನ್ನು ನೋಡಿಕೊಂಡು ಸ್ಕ್ಯಾನರ್ ಕಾಪಿನ ನೋಡಿಕೊಂಡು ನೀವು ನಾನು ರಿವ್ಯಾಲ್ಯೂಷನ್ಗೆ ಹಾಕಿದ್ರೆ ನನಗೆ ಮಾರ್ಕ್ಸ್ ಬರುತ್ತೆ ಅಂದರೆ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈನ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಒಂದು ಸಬ್ಜೆಕ್ಟ್ಗೆ ಬಂದ್ಬಿಟ್ಟು 810 ರೂಪಾಯಿ ಇದೆ ರಿವ್ಯಾಲ್ಯೂಷನ್ಗೆ ಹಾಕೋಕ್ಕೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಸ್ಕ್ಯಾನರ್ ಕಾಪಿ ಕರೆಕ್ಟಾಗಿ ನೋಡಿಕೊಂಡು KNSSನ ನೋಡಿಕೊಂಡು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸೊ ನಿಮ್ಮ ಟೀಚರ್ಸ್ ಇರ್ತಾರೆ ಅವ್ರನ್ನೇ ಕೇಳ್ಬಿಟ್ಟು ನಾನು ಹಾಕಿದ್ರೆ ರಿವ್ಯಾಲ್ಯೂಷನ್ಗೆ ಹಾಕಿದ್ರೆ ನನಗೆ ಮಾರ್ಕ್ಸ್ ಬರುತ್ತೆ ಅಂದರೆ ಮಾತ್ರ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈನ ಮಾಡಿ. ಮತ್ತು ರೀಟೋಟಲಿಂಗ್ ಯಾರೆಲ್ಲ ಆಗ್ತಿದ್ದೀರಾ ಕಮ್ಮಿ ಮಾರ್ಕ್ಸ್ ಬಂದಿದೆ ನಾನು ರೀಟೋಟಲಿಂಗ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಕೂಡ ನೋಡಿಕೊಂಡು ನೀವು ಅಪ್ಲೈನ ಮಾಡಿ. ಓಕೆ, ಮತ್ತು ಇನ್ನೊಂದು ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಮತ್ತು SLC ಎಕ್ಸಾಮ್ 1 ಮತ್ತು SSLC ಎಕ್ಸಾಮ್ 2 ಬೆಸ್ಟ್ ಮಾರ್ಕ್ಸ್ ಯಾವ್ದು ಬಂದಿರುತ್ತೆ ಅದನ್ನು ಲಾಸ್ಟಲ್ಲಿ ಕೊಡ್ತಾರೆ ಅಲ್ವಾ. ಸೊ ಅಂದರೆ ಕಂಬೈನ್ ರಿಸಲ್ಟ್ ಯಾವುದು ಬೆಸ್ಟ್ ಬಂದಿರುತ್ತೆ ಅದನ್ನು ನೋಡ್ಬಿಟ್ಟು ನಿಮಗೆ ಸೊ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಅದು ಕೂಡ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗಿದೆ. ಸೊ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಸೊ ಇಲ್ಲೇ ನಿಮಗೆ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದಾದ್ಮೇಲೆ ಇಲ್ಲಿ KARR ರಿಸಲ್ಟ್ ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಓಪನ್ ಮಾಡಿಕೊಂಡು ಸೊ ಇಲ್ಲೇ ಕೊಟ್ಟಿದ್ದಾರೆ, ಇಲ್ಲಿ ಮೊದಲನೇದು ಕೊಟ್ಟಿದ್ದಾರಲ್ವಾ. ಸೊ SSLC 2026 ಪರೀಕ್ಷೆ ಮತ್ತು 1-2ರ ಉತ್ತಮ ಅಂಕಗಳ ಸಂಯೋಜಿತ ಫಲಿತಾಂಶ ಪ್ರಕಟಣೆ SSLC 2026 ಕಾನ್ಸಲ್ಟೇಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಹಾಕೊಳ್ಳಿ, ಡೇಟು ಮಂತು ಇಯರು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಮತ್ತು ಯಾರೆಲ್ಲ ಇಂಪ್ರೂವ್ಮೆಂಟ್ಗೆ ಬರೆದಿದ್ದೀರಾ ನಿಮಗೆ ಬಂದ್ಬಿಟ್ಟು ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂದರೆ ಸೊ ಜಾಸ್ತಿ ಯಾವುದು ಬೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ ಎರಡರಲ್ಲೂ, ಸೊ ಅದನ್ನು ಇಲ್ಲೇ ಕೊಟ್ಟಿರ್ತಾರೆ. ಸೊ ಏನೇ ಒಂದು ಡೌಟ್ ಇತ್ತು ಅಂದರೆ SLC ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ.
ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ತುಂಬ ಜನ SSLC ಎಕ್ಸಾಮ್ 3 ಬಗ್ಗೆ ಕೇಳ್ತೀರಾ. ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಕ್ಯಾನ್ಸಲ್ ಆಗಿದೆ. ಸೆಕೆಂಡ್ ಪಿ ಯು ಸಿಯವರಿಗೆ ಬಂದ್ಬಿಟ್ಟು ಕ್ಯಾನ್ಸಲ್ ಆಗಿದೆ. ನಿಮಗೂ ಕೂಡ ಈ ವರ್ಷ ಬಂದ್ಬಿಟ್ಟು SSLC ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಇದು ಬಂದ್ಬಿಟ್ಟು ಲಾಸ್ಟ್ ಆಗಿರುತ್ತೆ. ಸೊ ನೀವೇನಾರು ಫೇಲ್ ಆಗಿತ್ತು ಅಂದರೆ ನೆಕ್ಸ್ಟ್ ಇಯರ್ಗೆ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಅಟೆಂಪ್ಟ್ ಇರುತ್ತೆ. 2027ಕ್ಕೆ ಬಂದ್ಬಿಟ್ಟು ಇರುತ್ತೆ. ಸೊ ಹೋಗಿ ನೀವು ಎಕ್ಸಾಮ್ನ ಕಟ್ಟಿ ನೀವು ಬರೀರಿ. ಸೊ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಆಗಲೇ ಹೇಳ್ದಂಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.